ಏನಿವತ್ತು ಕಲರ್ಸ್ ಕನ್ನಡದಲ್ಲಿ ನಮ್ಮ ಏನು ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಿದ್ದಾರೆ ಕಾರ್ಯಕ್ರಮ ಬಿಗ್ ಬಾಸ್ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ದೇಶದ ಚಲನಚಿತ್ರ ರಂಗ ಹೇಗೆ ಚೇಂಜ್ ಆಗ್ತಾಯಿದೆ. ಮೊದಲು ನೋಡಿರ್ಬೋದು, ನಾವು ಹುಡುಗರಲ್ಲಿ ವೆಸ್ಟರ್ನ್ ಕಲ್ಚರ್ಗೆ ತುಂಬ ಅಡಿಕ್ಟ್ ಆಗಿದ್ವಿ. ಇವತ್ತು ನಮ್ಮ ಇಂಡಿಯಾ ಸಿನಿಮಾ ರಂಗನೂ ಚೇಂಜ್ ಆಗ್ತಾಯಿದೆ. ನಮ್ಮ ಟ್ರೆಡಿಷ್ನಲ್ ಮಾಡಿದ್ರೆ, ಹಿಸ್ಟಾರಿಕಲ್ ಮಾಡಿದ್ರೆ ಮಾತ್ರ ಸಿನಿಮಾ ಓಡ್ತಾಯಿದೆ. ಇವತ್ತು ಬಿಗ್ ಬಾಸ್ ಅಂದರೆ ನಾವು ನೋಡ್ಬೋದು, ಮನೆಯೆಲ್ಲ ಬೈತಾಯಿದ್ರು, ಏನಪ್ಪ ಆ ಥರ ಈ ಥರ ಬಿಗ್ ಬಾಸಲ್ಲಿ ಆ ಥರ ಬಿಹೇವ್ ಮಾಡ್ತಾರೆ, ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅನ್ನೋ ಥರ ಇತ್ತು. ಇವತ್ತು ಅಶ್ವಿನಿ ಗೌಡ್ರವರು ಗೆಲುವು ಅನ್ನೋದು ಬಿಟ್ಟು ಆ ಧೈರ್ಯ, ಸಭ್ಯತೆ, ನಮ್ಮ ಕಲ್ಚರು ಜೊತೆಯಲ್ಲಿ ಏನೇ ನಾವು ಇವತ್ತು ನೋಡಿರ್ಬೋದು. ಅವರು ಬಂದು ಇಲ್ಲಿ ಸ್ಥಳೀಯ ಹೆಣ್ಮಗಳು, ಇಲ್ಲೇ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ರು ಆಯಮ್ಮ ಸಭ್ಯತೆಯಿಂದ ನಡ್ಕೊಂಡಿದ್ದಾಳೆ. ಗೆಲುವೊಂದೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ವ್ಯಕ್ತಿತ್ವವನ್ನು ಬಿಡಬಾರ್ದು ಅಂತೇಳಿ ತೋರಿಸ್ಕೊಟ್ಟಿದ್ದಾಳೆ. ಅಂಥ ಗಟ್ಟಿ ಹೆಣ್ಮಗಳು ಜೊತೆಯಲ್ಲಿ ಇನ್ನೊಂದು ವಿಷಯ ಹೇಳ್ಬೋದು. ಮೊನ್ನೆ ಅಮ್ಮ ನೋಡಿ ಬಿಗ್ ಬಾಸಲ್ಲಿ ನಾನು ಹೋಗಿದ್ದೀನಿ ಅಂತ ಅಮ್ಮ ದುರಾಂಕಾರ ಇಲ್ಲ. ಇವತ್ತು ಏನು ರಕ್ಷಣಾ ಮಂತ್ರಿ ನಾರಾಯಣ ಗೌಡ್ರನ್ನ ನಾನು ಗುರುಗಳು ಅಂಥೇಳಿ ನಾನು ಗುರುಗಳನ್ನ ಈ ಬಿಗ್ ಬಾಸಲ್ಲಿ ನೋಡಬೇಕಂತೇಳಿ ಹೇಳಿದ್ನಲ್ಲ, ಅದು ಏನದು ವ್ಯಕ್ತಿತ್ವ ತೋರಿಸ್ಕೊಡುತ್ತೆ. ಯಾಕಂದರೆ ಆ ವ್ಯಕ್ತಿತ್ವದಲ್ಲಿ ಇದ್ರೇ ಮಾತ್ರ ಅಲ್ಲಿ. ಹಾಗಾಗಿ ಏನಂದರೆ ನಾನು ಹೇಳೋದು, ಇವತ್ತು ಕಿಚ್ಚ ಸುದೀಪ್ ಅವ್ರಿಗೆ ಹೇಳಬೇಕು, ಏನೇ ನೋಡಿ ಅವ್ರು ಏನೇ ತಪ್ಪುಗಳು ಮಾಡಿದ್ರು, ಏನೇ ಇದು ಮಾಡಿದ್ರು ತಿದ್ದಿ ನಡೆಸ್ತಾಯಿದ್ದಾರೆ. ಜೊತೆಯಲ್ಲಿ ಇದೇ ಥರ ಏನು ನಮ್ಮ ಟ್ರೆಡಿಷ್ನಲ್ಲು, ನಮ್ಮ ಕಲ್ಚರು, ನಮ್ಮ ಇದು ಬಿಟ್ಟು ಹೋಗಬಾರ್ದು ಅಂತ ಕೆಲವೊಂದಲ್ಲಿ ಹಿಂದಿಯೆಲ್ಲ ನೋಡ್ತಾಯಿದ್ದು ಬಿಗ್ ಬಾಸು ತುಂಬ ನಮ್ಮೇನು ಸಂಸ್ಕೃತಿಗೆ ವಿರುದ್ಧವಾಗಿ ಹೋಗ್ತಾಯಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೆಣ್ಮಗಳು ಇವತ್ತು ಈ ನಾಡಿನ ಹೆಣ್ಮಗಳು ಅಶ್ವಿನಿ ಗೌಡವರು ಇಲ್ಲೇ ಹುಟ್ಟು ಬೆಳೆದ್ರು, ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಅವ್ರು ಗೆದ್ದು ಬರಲಿ ಅಂತ ಅವ್ರು ಕೋರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.